ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಜಿ ಎಜುಕೇಷನ್. ಮಕ್ಕಳೇ, ಇವತ್ತಿನ ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ನ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ 3ನೇ ಪಾಠ ಗಿಲ್ಲುದ ಅರ್ಥ ವಿವರಣೆಯನ್ನು ಕನ್ನಡದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಈ ಗಿಲ್ಲು ಪಾಠವನ್ನು ಬರೆದಿರೋಂಥ ಕವಯಿತ್ರಿ ಶ್ರೀಮತಿ ಮಹಾದೇವಿ ವರ್ಮಾ. ಗಿಲ್ಲು ಅಂದರೆ ಈ ಕವಯಿತ್ರಿ ಮಹಾದೇವಿ ವರ್ಮರವರು ಸಾಕಿರುವಂತಹ ಒಂದು ಪುಟ್ಟ ಅಳಿಲಿನ ಮರಿಯ ಹೆಸರು. ಈ ಕವಯಿತ್ರಿ ಮಹಾದೇವಿ ವರ್ಮರವರ ಪರಿಚಯವನ್ನು ಮೊದಲಿಗೆ ಈಗ ನಾವು ನೋಡೋಣ. लेखिका का परिचय। महादेवी वर्मा। महादेवी वर्मा जी विश्व स्तर की कवयित्री है। ಶ್ರೀಮತಿ ಮಹಾದೇವಿ ವರ್ಮರವರು ಕೇವಲ ನಮ್ಮ ದೇಶದ ಮಟ್ಟಿಗೆ ಅಷ್ಟೇ ಅಲ್ಲದೆ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧರಾಗಿರುವಂತಹ ಒಬ್ಬ ಲೇಖಕಿ. ಉನ್ಹೆ ಆಧುನಿಕ ಮೀರಾ ಭಿ ಕಹಾ ಜಾತಾ ಹೈ. ಇವರನ್ನ ಆಧುನಿಕ ಕಾಲದ ಮೀರಾ ಅಂತ ಕೂಡ ಕರೀತಾರೆ. ಉನ್ಕಾ ಜನ್ಮ 24 ಮಾರ್ಚ್ 1907 ಕೋ ಫರೂಖಾಬಾದ್ ಮೇ ಹುವಾ. ಇವರು 24ನೇ ಮಾರ್ಚ್ 1907ರಲ್ಲಿ ಫರೂಖಾಬಾದ್ನಲ್ಲಿ ಜನಿಸ್ತಾರೆ. ಉನ್ಕೆ ಪಿತಾ ಗೋವಿಂದ್ ಪ್ರಸಾದ್ ವರ್ಮಾ ಅವ್ರ ಮಾತಾ ಹೇಮಾರಾಣಿ ಥಿ. ಇವರ ತಂದೆ ಗೋವಿಂದ ಪ್ರಸಾದ್ ವರ್ಮಾ ಮತ್ತು ತಾಯಿ ಹೇಮಾರಾಣಿ. उन्होंने प्रयाग के विश्वविद्यालय से संस्कृत में MA उपाधि प्राप्त कर प्रयाग के महिला विद्यापीठ में प्रधानाध्यापिका का पद संभाला. ಇವರು ಪ್ರಯಾಗದಲ್ಲಿಯ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತದಲ್ಲಿ MA ಪದವಿಯನ್ನು ಪಡ್ಕೊಂಡು ಪ್ರಯಾಗದ ಮಹಿಳಾ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಮಹಾದೇವಿ ವರ್ಮಾಜಿನೇ ಗದ್ಯ और ಪದ್ಯ दोनों की रचना की है. ಮಹಾದೇವಿ ವರ್ಮರವರು ಪದ್ಯ ಮತ್ತು ಗದ್ಯಗಳೆರಡರ ರಚನೆಗಳನ್ನು ಸಹ ಮಾಡಿದ್ದಾರೆ. ಇನ್ಕಿ ಪ್ರಮುಖ ರಚನಾಯೇ ಹೇ. ಇವರ ಪ್ರಮುಖ ರಚನೆಗಳು ಅಂದರೆ ಯಾಮ, ಸಂಧ್ಯಾ ಗೀತ್, दीपशिखा, नीरजा, निहार, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़िया आदि ಇವೆಲ್ಲವೂ ಸಹ ಇವರ ಕೃತಿಗಳು. ಮಹಾದೇವಿ ವರ್ಮಾಜಿ ಕೋ सेक्सरिया मंगल प्रसाद द्विवेदी पदक आदि ಅನೇಕ ಪುರಸ್ಕಾರ ಪ್ರಾಪ್ತ ಹೈ. ಮಹಾದೇವಿ ವರ್ಮರವರಿಗೆ ಸೆಕ್ಸರಿಯಾ ಮಂಗಲ್ ಪ್ರಸಾದ್ ದ್ವಿವೇದಿ ಪದಕ ಇನ್ನಿತರ ಪುರಸ್ಕಾರಗಳು ದೊರೆತಿವೆ. ಉನ್ಕಿ ಯಾಮ ಕೆ ಲಿಯೇ ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತ ಹೈ. ಇವರ ಯಾಮ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇಸ್ ಮಹಾನ್ ರಚನಾಕಾರ ಕಾ ನಿಧನ್ ಸಿತಂಬರ್ ಸನ್ 1987 ಕೋ ಹುವಾ. ಈ ಮಹಾನ್ ರಚನಾಕಾರರು 1987ರ ಸೆಪ್ಟೆಂಬರ್ನಲ್ಲಿ ನಿಧನರಾದರು. ಕವಿ ಪರಿಚಯ ನೋಡಿದ ಹಾಗೇನೆ ಈಗ ಈ ಪಾಠದ ಪ್ರವೇಶವನ್ನು ನೋಡೋದಾದರೆ इस पाठ से स्नेह भाव तथा प्राणी दया की सीख मिलती है. ಈ ಪಾಠದಲ್ಲಿ ಸ್ನೇಹದ ಭಾವನೆ ಹಾಗೆಯೇ ಪ್ರಾಣಿ ದಯೆಯ ಬಗ್ಗೆ ನಾವು ಕಲಿತ್ಕೋತೀವಿ. पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं. ಪ್ರಾಣಿ ಪಕ್ಷಿಗಳ ಸ್ವಭಾವ ಹಾಗೆಯೇ ಅವುಗಳ ಜೀವನ ಶೈಲಿಗಳ ಜೊತೆಗೆ ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿ ಮಹಾದೇವಿ ವರ್ಮರವರಿಗೆ ಹೇಗಿತ್ತು ಅನ್ನೋದು ಈ ಪಾಠದಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಯುತ್ತೆ. ಈ ಗಿಲ್ಲು ಅನ್ನುವಂತಹ ಪಾಠ ಒಂದು ರೇಖಾಚಿತ್ರ. ಈ ಪಾಠದಲ್ಲಿ ಸ್ವಯಂ ಲೇಖಕಿಯವರೇನೆ ತಮ್ಮ ಜೀವನದ ಒಂದು ಘಟನೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಅಚಾನಕ್ ಏಕ್ ದಿನ್ ಸಬೇರೆ ಕಮರೆ ಸೆ ಬರಾಮದೆ ಮೇ ಆಕರ್ ಮೈನೆ ದೇಖಾ दो कव्वे एक गमले के चारों ओर चोंच से ಚುವವಲ್ ಜೈಸಾ ಖೇಲ್ ಖೇಲ್ ರಹೆ ಹೇ. ಒಂದು ದಿನ ಅಕಸ್ಮಾತಾಗಿ ಬೆಳಗ್ಗೆ ರೂಮ್ನಿಂದ ಹೊರಗೆ ವರಾಂಡದಲ್ಲಿ ಬಂದು ನಾನು ನೋಡಿದಾಗ 2 ಕಾಗೆಗಳು ಒಂದು ಹೂವಿನ ಕುಂಡದ 4 ಕಡೆ ಸುತ್ತಾಡಿಕೊಂಡು ಕಣ್ಣ ಮುಚ್ಚಾಲೆ ಆಡೋ ಥರ ಆಟ ಆಡ್ತಾ ಇದ್ದ ಹಾಗೆ ಅನ್ನಿಸ್ತಿತ್ತು ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾ ಇದ್ದಾರೆ. ಯಹ ಕಾಕಭೂಷಣಿ ಭಿ ವಿಚಿತ್ರ ಪಕ್ಷಿ ಹೇ. ಏಕ್ ಸಾಥ್ ಸಮಾದರಿತ್, ಅನಾದರಿತ್, ಅತಿ ಸಮ್ಮಾನಿತ್, ಅತಿ ಅವಮಾನಿತ್. ಕಾಕಭೂಷಣಿ ಅಂದರೆ ಕಾಗೆಗಳು ಅಂತ. ಇವು ಒಂಥರ ವಿಚಿತ್ರ ಪಕ್ಷಿಗಳು. ಯಾಕೆ ಅಂದರೆ ಜನಗಳು ಈ ಕಾಗೆಗಳನ್ನು ಒಂಥರ ವಿಚಿತ್ರವಾಗಿ ಕಾಣ್ತಾರೆ. ಒಂದ್ಸಲ ಮರ್ಯಾದೆ ಕೊಡ್ತಾರೆ, ಒಂದ್ಸಲ ಅನಿಷ್ಟ ಅಂತಾರೆ, ಒಂದ್ಸಲ ಇವು ಬರಲಿ ಅಂತಾರೆ, ಒಂದ್ಸಲ ಬಂದರೆ ಕೆಟ್ಟದ್ದಾಯಿತು ಅಂತಾರೆ. हमारे बेचारे पुरखे ना गरुड़ के रूप में आ सकते हैं, ना मयूर के, ना हंस के. ಹೇಗೆ ಅಂದರೆ ನಮ್ಮ ಸತ್ತಿರುವಂತಹ ಪೂರ್ವಜರೆಲ್ಲರೂ ಗರುಡನ ರೂಪದಲ್ಲಾಗಲಿ ಅಥವಾ ಸುಂದರವಾದ ನವಿಲಿನ ರೂಪದಲ್ಲಾಗಲಿ ಅಥವಾ ಹಂಸಗಳ ರೂಪದಲ್ಲಾಗಲಿ ಬರೋದಿಲ್ಲ. ಉನ್ಹೆ ಪಿತರ್ ಪಕ್ಷ ಮೇ ಹಮ್ಸೆ ಕುಚ್ ಪಾನೆ ಕೆ ಲಿಯೇ ಕಾಕ್ ಬನ್ಕರ್ ಹಿ ಅವತೀರ್ಣ ಹೋನಾ ಪಡ್ತಾ ಹೈ.
ಅವರೆಲ್ಲರೂ ಸಹ ಪಿತೃಪಕ್ಷದಲ್ಲಿ ನಾವು ಪೂಜೆ ಮಾಡಿ ಅವರಿಗೆ ಎಡೆ ಇಡ್ತೀವಲ್ಲ, ಅದೆಲ್ಲದನ್ನು ಸ್ವೀಕರಿಸೋದಕ್ಕೆ ಕಾಗೆಗಳ ರೂಪದಲ್ಲಿ ಬಂದು ನಾವು ಇಟ್ಟಂತಹ ಎಡೆಯನ್ನು ತಿಂದು ಹೋಗ್ತಾರಂತೆ. ಈ ಸಮಯದಲ್ಲಿ ಜನ ಎಡೆ ಇಟ್ಟು ಕಾಗೆಗಳು ಬರಲಿ ಅಂತ ಕಾಯ್ತಾ ಇರ್ತಾರೆ. इतना ही नहीं, हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है. ಇಷ್ಟೇ ಅಲ್ಲ, ಯಾರಾದರೂ ನಮ್ಮ ದೂರದ ಸಂಬಂಧಿಗಳು ಇವತ್ತು ನಮ್ಮ ಮನೆಗೆ ಬರ್ತಾರೆ ಅನ್ನುವಂತಹ ಶುಭ ಸಂದೇಶವನ್ನು ಸಹ ಈ ಕಾಗೆಗಳು ಅವುಗಳ ಕರ್ಕಶವಾದಂತಹ ಸ್ವರದಿಂದ ನಮಗೆ ತಿಳಿಸ್ತಾವಂತೆ. ಹೇಗೆ ಅಂದರೆ, ಅವು ಬಂದು ನಮ್ಮ ಮನೆ ಮೇಲೆ ಕೂತ್ಕೊಂಡು ಕಾಕ ಅಂತ ಕೂಗಿದ್ರೆ, ಓ ಇವತ್ತು ಯಾರೋ ನಮ್ಮ ನೆಂಟರು ಬರಬಹುದು ಅಂತ ಜನ ತಿಳ್ಕೊತಾರೆ. दूसरी ओर हम कौवा और काव काव करने को अवमानना के अर्थ में ही प्रयुक्त करते हैं. ಇನ್ನೊಂದು ಕಡೆ ನಾವು ಕಾಗೆಗಳು ಕಾವ್ ಕಾವ್ ಅಂತ ಕೂಗ್ತಾ ಇದ್ರೆ ಆ ಶಬ್ದ ಚೆನ್ನಾಗಿಲ್ಲ ಅನ್ನೋ ಥರ ಹೇಳ್ತೀವಿ. ಉದಾಹರಣೆ, ಯಾರಾದರೂ ಜಾಸ್ತಿ ಮಾತಾಡ್ತಾ ಇದ್ರೆ ಕಾಗೆ ಥರ ಕಾವ್ ಕಾವ್ ಅಂತೀರಲ್ಲ, ಸುಮ್ಮನೆ ಇರಿ ಅಂತ ಬೈತೀವಲ್ಲ, ಆ ಥರ. मेरे काक पुराण के विवेचन में अचानक बाधा आ पड़ी, क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई. ಅದನ್ನು ಬಿಡಿ, ಇಲ್ಲಿ ನಮ್ಮ ಲೇಖಕರ ಕಾಗೆಗಳ ಪುರಾಣದ ವಿವೇಚನೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅವ್ರ ಗಮನಕ್ಕೆ ಏನೋ ತೊಂದರೆ ಆಗಿರೋದು ಕಂಡುಬರುತ್ತೆ. ಯಾಕೆಂದರೆ ಅಲ್ಲಿ ಹೂಕುಂಡ ಮತ್ತು ಗೋಡೆಯ ಸಂಧಿಯಲ್ಲಿ ಅಡಗಿಕೊಂಡಿರುವಂತಹ ಒಂದು ಪುಟ್ಟ ಜೀವದ ಕಡೆ ನನ್ನ ದೃಷ್ಟಿ ಹೋಯಿತು ಅಂತ ಇಲ್ಲಿ ಕವಯಿತ್ರಿಯವರು ಹೇಳ್ತಾ ಇದ್ದಾರೆ. ನಿಕಟ ಜಾಕರ್ ದೇಖಾ, गिलहरी का एक छोटा सा बच्चा है जो संभवतः घोंसले से गिर पड़ा है और अब कौवे जिसमें सुलभ आहार खोज रहे हैं. ಆಗ ಅವರು ಹತ್ರ ಹೋಗಿ ನೋಡ್ತಾರೆ, ಅಳಿಲಿನ ಒಂದು ಪುಟ್ಟ ಮರಿ ಅಲ್ಲಿರುತ್ತೆ. ಅದು ಎಲ್ಲೋ ತನ್ನ ಗೂಡಿನಿಂದ ಕೆಳಗೆ ಬಿದ್ದು ಹೋಗಿ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅನ್ನಿಸ್ತಿತ್ತು. ಮತ್ತೆ ಈಗ ಕಾಗೆಗಳು ಅದನ್ನು ಆಹಾರ ಮಾಡ್ಕೊಳ್ಳೋದಕ್ಕೆ ಹವಣಿಸ್ತಾ ಇರ್ತವೆ. काकद्वय की चोंच के 2 घाव उस लघु प्राण के लिए बहुत थे, अतः वह निश्चेष्ट सा गमले से चिपका पड़ा था. ಎರಡೂ ಕಾಗೆಗಳು ತಮ್ಮ ಕೊಕ್ಕಿನಿಂದ ಮಾಡಿದಂತಹ ಗಾಯಗಳಿಂದ ಆ ಪುಟ್ಟ ಜೀವಕ್ಕೆ ಬಹಳ ಘಾಸಿಯಾಗ್ತಾ ಇತ್ತು. ಹಾಗಾಗಿ ಆ ಪುಟ್ಟ ಮರಿ ಅಲುಗಾಡದ ಹಾಗೆ ಹೂಕುಂಡಗಳ ಮಧ್ಯೆ ಅವುತ್ಕೊಂಡಂತೆ ಇರುತ್ತೆ. सबने कहा, कौवे की चोंच का घाव लगने का बाद यह बच नहीं सकता, अतः इसे ऐसे ही रहने दिया जावे. ಅದನ್ನು ನೋಡಿ ಎಲ್ಲರೂ ಕಾಗೆಗಳ ಕೊಕ್ಕಿನಿಂದ ಘಾಸಿಗೊಂಡಿರುವಾಗ ಆ ಪುಟ್ಟ ಮರಿ ಹೇಗೆ ತಾನೇ ಬದುಕತ್ತೆ, ಅದಕ್ಕೋಸ್ಕರ ಅದನ್ನು ಈಗ ಅದು ಹೇಗಿದೆಯೋ ಹಾಗೇನೇ ಇರೋದಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ರು. परंतु मन नहीं माना, उसे हौले से उठाकर अपने कमरे में लाई, फिर रुई से रक्त पोंछकर घावों पर पेंसिलिन का मरहम लगाया. ಆದರೆ ಲೇಖಕರ ಮನಸ್ಸು ಕೇಳಲಿಲ್ಲ. ಆ ಪುಟ್ಟ ಅಳಿಲಿನ ಮರಿನ ನಿಧಾನವಾಗಿ ಎತ್ಕೊಂಡು ತಮ್ಮ ರೂಮ್ಗೆ ಬರ್ತಾರೆ. ಆಮೇಲೆ ಹತ್ತಿಯಿಂದ ಅದರ ಮೈಮೇಲಿನ ರಕ್ತವನ್ನೆಲ್ಲ ಒರೆಸಿ ಗಾಯಗಳಿಗೆ ಪೆನ್ಸಿಲಿನ್ ಆಯಿಂಟ್ಮೆಂಟನ್ನು ಹಚ್ತಾರೆ. कई घंटे के उपचार के उपरांत उसके मुंह में एक बूंद पानी टपकाया जा सका. ಕೆಲವು ಗಂಟೆಗಳ ಉಪಚಾರ ಮಾಡಿದ ಮೇಲೆ ಅಳಿಲಿನ ಮರಿಯ ಬಾಯಿಗೆ ಒಂದು ಹನಿ ನೀರನ್ನು ಮಾತ್ರ ಕುಡಿಸೋದಕ್ಕೆ ಲೇಖಕರಿಗೆ ಸಾಧ್ಯ ಆಗತ್ತೆ. तीसरे दिन वह इतना अच्छा और आश्वस्त हो गया कि मेरी उंगली अपने 2 नन्हे पंजों से पकड़कर नीले कांच के मोतियों जैसी आंखों से इधर उधर देखने लगा. ಮೂರನೇ ದಿನಕ್ಕೆ ಆ ಪುಟ್ಟ ಅಳಿಲಿನ ಮರಿ ಎಷ್ಟು ಚೆನ್ನಾಗಿ ಹುಷಾರಾಯಿತು ಅಂದರೆ, ಆ ಪುಟಾಣಿ ಮರಿ ಲೇಖಕಿಯ ಬೆರಳುಗಳನ್ನು ಅದರ 2 ಪುಟ್ಟ ಕೈಗಳಿಂದ ಹಿಡ್ಕೊಂಡು ಅದರ ನೀಲಿಯ ಪ್ರಕಾಶಮಾನವಾದಂತಹ ಮುತ್ತಿನಂಥ ಕಣ್ಗಳಿಂದ ಆ ಕಡೆ ಈ ಕಡೆ ನೋಡ್ತಾ ಇರೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. 3-4 मास में उसके स्निग्ध रोए, जबेदार पूंछ और चंचल चमकीली आंखें सबको विस्मित करने लगी. 3-4 ತಿಂಗಳುಗಳಲ್ಲೇ ಆ ಪುಟ್ಟ ಅಳಿಲಿನ ಮರಿಯ ನೀಳವಾದಂತಹ ಕೂದಲುಗಳು, ಸೊಂಪಾದ ಬಾಲ ಮತ್ತು ಹೊಳೆಯುವಂತಹ ಚಂಚಲವಾದ ಅದರ ಕಣ್ಗಳು ಎಲ್ಲರನ್ನ ವಿಸ್ಮಯಗೊಳಿಸೋ ಹಾಗೆ ಮಾಡ್ತಿತ್ತು. ಹಮ್ ಉಸ್ಕೆ ಗಿಲ್ಲು ಕಹಕರ್ ಬುಲಾನೆ ಲಗೆ. ಲೇಖಕರ ಮನೆಯವರೆಲ್ಲರೂ ಸಹ ಆ ಅಳಿಲಿನ ಮರಿಯನ್ನು ಗಿಲ್ಲು ಅಂತ ಕರಿತಾ ಇತ್ತು. मैंने फूल रखने की एक हल्की डलिया में रुई बिछाकर उसे तार से खिड़की पर लटका दिया. ಲೇಖಕಿ ಹೂವಿನ ಒಂದು ಬುಟ್ಟಿಯಲ್ಲಿ ಹತ್ತಿಯನ್ನು ಹರಡಿ ಆ ಬುಟ್ಟಿಗೆ ಒಂದು ತಂತಿಯನ್ನು ಕಟ್ಟಿ ಒಂದು ಕಿಟಕಿಯ ಕಂಬಿಗೆ ಆ ಬುಟ್ಟಿನ ತೂಕ ಹಾಕ್ತಾರೆ. 2 ವರ್ಷ ವಹಿ ಗಿಲ್ಲು ಕಾ ಘರ್ ರಹಾ. 2 ವರ್ಷಗಳ ಕಾಲ ಈ ಬುಟ್ಟಿನೇ ಗಿಲ್ಲುನ ಮನೆಯಾಗಿರುತ್ತೆ.
वह स्वयं हिलाकर अपने घर में झूलता और अपनी कांच के कनकों सी आंखों से कमरे के भीतर और खिड़की से बाहर ना जाने क्या देखता समझता रहता था. ಅದು ತಾನಾಗಿಯೇ ತನ್ನ ಮನೆಯಲ್ಲಿ ತೂಗಾಡಿಕೊಂಡು ತನ್ನ ಮುತ್ತಿನಂಥ ಕಣ್ಗಳಿಂದ ರೂಮಿನ ಒಳಗಡೆ ಮತ್ತು ಕಿಟಕಿಯಿಂದ ಹೊರಗಡೆ ಏನನ್ನೋ ನೋಡ್ತಾ ಇರ್ತಿತ್ತು. ಆದರೆ ಅದು ಏನನ್ನು ನೋಡ್ತಿತ್ತೋ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾ ಇದ್ದಾರೆ. परंतु उसकी समझदारी और कार्यकलाप पर सबको ಆಶ್ಚರ್ಯ ಹೋತಾ ಥಾ. ಆದರೆ ಅದರ ಬುದ್ಧಿವಂತಿಕೆ ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಎಲ್ರಿಗೂ ಆಶ್ಚರ್ಯವನ್ನು ತರಿಸ್ತಿತ್ತು. जब मैं लिखने बैठी तब अपनी ओर मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला. ಲೇಖಕಿ ಬರೆಯೋದಕ್ಕೆ ಕೂತಾಗಲೆಲ್ಲ ತನ್ನ ಕಡೆಗೆ ಅವರ ಗಮನವನ್ನು ಸೆಳೆಯೋದಕ್ಕೋಸ್ಕರ ಅದು ಎಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತಿತ್ತು ಅಂದರೆ ಅದಕ್ಕೋಸ್ಕರ ಅದು ಒಂದು ಉಪಾಯವನ್ನು ಕಂಡು ಹಿಡ್ಕೊಂಡಿತ್ತು. वह मेरे पैर तक आकर सर से पर्दे पर चढ़ जाता और फिर उसी तेजी से उतरता. ಅದು ಲೇಖಕಿಯವರ ಕಾಲಿನ ಹತ್ತಿರ ಬಂದು ಬೇಗನೆ ಅಲ್ಲಿಂದ ಪರದೆ ಮೇಲೆ ಹತ್ತು ಹೋಗ್ತಿತ್ತು ಮತ್ತು ಅಲ್ಲಿಂದ ಅಷ್ಟೇ ಬೇಗ ಕೆಳಗೆ ಇಳಿದು ಬರ್ತಿತ್ತು. उसका यह दौड़ना का क्रम तब तक चलता जब तक मैं उसे पकड़ने के लिए न उठी. ಬರೆಯೋದಕ್ಕೆ ಕುಳಿತಿರೋ ಲೇಖಕರು ಎದ್ದು ಅದನ್ನು ಹಿಡಿದು ಮಾತಾಡಿಸೋ ತನಕ ಅದು ಇದೇ ರೀತಿಯೇ ಮಾಡ್ತಾ ಇರ್ತಿತ್ತು. कभी मैं गिल्लू को पकड़कर एक लंबे लिफाफे में इस प्रकार रख देती कि उसके अगले 2 पंजों और सिर के अतिरिक्त सारा लघुघात लिफाफे के भीतर बंद रहता. ಆವಾಗ ಲೇಖಕಿಯವರು ಗಿಲ್ಲುವನ್ನು ಹಿಡ್ಕೊಂಡು ಒಂದು ಉದ್ದನೆಯ ಪೊಟ್ಟಣದ ಒಳಗಡೆ ಅದನ್ನು ಇಡ್ತಿದ್ರು. ಹೇಗೆ ಅಂದರೆ ಅದರ 2 ಕೈಗಳು ಮತ್ತು ತಲೆ ಮಾತ್ರ ಪೊಟ್ಟಣದಿಂದ ಆಚೆ ಇರ್ತಿತ್ತು. ಉಳಿದ ಪೂರ್ತಿ ದೇಹ ಪೊಟ್ಟಣದ ಒಳಗಡೆನೇ ಇರ್ತಿತ್ತು. ಅದು ಆ ಪೊಟ್ಟಣದಲ್ಲಿ ಯಾವಾಗಲೂ ಇಣುಕಿ ಇಣುಕಿ ನೋಡ್ತಾ ಇರ್ತಿತ್ತು. इस अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकीली आंखों से मेरा कार्यकलाप देखा करता. ಇದೇ ರೀತಿ ಅದ್ಭುತ ಸ್ಥಿತಿಯಲ್ಲಿ ಅನೇಕ ಗಂಟೆಗಳ ಕಾಲ ಮೇಜಿನ ಹತ್ತಿರ ಗೋಡೆಗೆ ನೇತು ಹಾಕಿದಂತಹ ಈ ಪೊಟ್ಟಣದಿಂದಲೇ ಅದು ತನ್ನ ಹೊಳೆಯುವಂಥ ಕಣ್ಗಳಿಂದ ಲೇಖಕಿಯವರ ಎಲ್ಲ ಕಾರ್ಯಕಲಾಪಗಳನ್ನು ನೋಡ್ತಾ ಇರ್ತಿತ್ತು. भूख लगने पर चीख चीख करके मानो वह मुझे सूचना देता और काजू या बिस्कुट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता. ಹೊಟ್ಟೆ ಹಸಿದಾಗ ಅದು ಚಿಕ್ಕ ಚಿಕ್ಕ ಅಂತ ಶಬ್ದ ಮಾಡಿಕೊಂಡು ಲೇಖಕಿಯವರಿಗೆ ಸೂಚನೆಯನ್ನು ಕೊಡ್ತಾ ಇತ್ತು. ಆಗ ಲೇಖಕಿಯವರು ಅದಕ್ಕೆ ಗೋಡಂಬಿ ಅಥವಾ ಬಿಸ್ಕೆಟನ್ನು ಕೊಟ್ಟರೆ ಆ ಪೊಟ್ಟಣದಲ್ಲೇ ಹೊರಗೆ ಇರ್ತಿದ್ದಂಥ ಕೈಗಳಿಂದ ಹಿಡ್ಕೊಂಡು ತನ್ನ ಆಹಾರವನ್ನು ತಿಂತಾ ಇರ್ತಿತ್ತು. ಫಿರ್ ಗಿಲ್ಲುಗೆ ಜೀವನ ಕಾ ಪ್ರಥಮ ವಸಂತ ಆಯಾ. ಮುಂದೆ ಗಿಲ್ಲುಗೆ ಅದರ ಜೀವನದ ಮೊದಲನೇ ವರ್ಷ ಬರುತ್ತೆ. ಅಂದರೆ ಗಿಲ್ಲುಗೆ 1 ವರ್ಷ ಆಗಿರುತ್ತೆ. बाहर की गिलहरियाँ खिड़की की जाली के पास आकर चिक चिक करके ना जाने क्या कहने लगी. ಹೊರಗಿನ ಕೆಲವು ಅಳಿಲುಗಳು ಕಿಟಕಿಯ ಕಂಬಿಯ ಹತ್ರ ಬಂದು ಚಿಕ್ ಚಿಕ್ ಅಂತ ಗಿಲ್ಲು ಹತ್ರ ಏನನ್ನೋ ಮಾತಾಡ್ತಾ ಇರ್ತಿದ್ವು. गिल्लू को जाली के पास बैठकर अपनेपन से बाहर झांकते देखकर मुझे लगा कि इसे मुक्त करना आवश्यक है. ಗಿಲ್ಲು ಕಿಟಕಿಯ ಸರಳುಗಳ ಬಳಿ ಕುಳಿತುಕೊಂಡು ತನ್ನ ವಯಸ್ಸಿನ ಹೊರಗಿನ ಅಳಿಲುಗಳ ಜೊತೆ ಬೆರಿತಾ ಇರೋದನ್ನು ನೋಡಿದಂಥ ಲೇಖಕಿಯವರಿಗೆ ಗಿಲ್ಲುವನ್ನು ಹೊರಗಡೆ ಮುಕ್ತವಾಗಿ ಬಿಡಬೇಕು ಅನಿಸುತ್ತೆ. मैंने कीले निकालकर जाली का एक कोन खोल दिया और इस मार्ग से गिल्लू ने बाहर जाने पर सचमुच ही मुक्ति की सांस ली. ಲೇಖಕಿಯವರು ಕಿಟಕಿಯ ಕೀಲಿಯನ್ನು ತೆಗೆದು ಕಿಟಕಿಯ ಪರದೆಯನ್ನು ಒಂದು ಕಡೆ ತೆಗಿತಾರೆ. ಈ ಮಾರ್ಗದಲ್ಲಿ ಗಿಲ್ಲು ಹೊರಗಡೆ ಹೋಗೋದಕ್ಕೆ ಅನುಕೂಲ ಆಗೋ ಥರ ಮಾಡಿಕೊಡ್ತಾರೆ. इतने छोटे जीव को घर में फले कुत्ते बिल्लियों से बचाना भी ಏಕ್ ಸಮಸ್ಯೆ ಹಿ ಥಿ. ಇಷ್ಟೊಂದು ಪುಟ್ಟ ಜೀವವಾದ ಅಳಿಲನ್ನು ಮನೆಯಲ್ಲಿರುವಂತಹ ನಾಯಿ ಮತ್ತು ಬೆಕ್ಕುಗಳಿಂದ ರಕ್ಷಿಸೋದು ಕೂಡ ಒಂದು ಕಷ್ಟಕರ ಕೆಲಸನೇ ಆಗಿರ್ತಿತ್ತು. ಮೇರೆ ಕಮರೆ ಸೆ ಬಾಹರ್ ಜಾನೆ ಪರ್ ವಹ ಭಿ खिड़की की खुली जाली की राह बाहर चला जाता और दिन भर गिलहरियों के झुंड का नेता बना हर डाल पर उछलता कूदता रहता और ठीक 4 बजे वह खिड़की से भीतर आकर अपने झूले में झूलने लगता. ಲೇಖಕಿಯವರು ರೂಮ್ನಿಂದ ಹೊರಗಡೆ ಹೊರಟ ಮೇಲೆ ಗಿಲ್ಲು ಕೂಡ ತೆರೆದಿಟ್ಟಂತಹ ಕಿಟಕಿಯ ಪರದೆಯ ಜಾಗದಿಂದ
ಹೊರಗಡೆಗೆ ಹೋಗ್ತಾ ಇತ್ತು ಮತ್ತು ದಿನಪೂರ್ತಿ ಹೊರಗಿನ ಬೇರೆ ಅಳಿಲುಗಳ ಜೊತೆಗೆ ಆಟ ಆಡಿಕೊಂಡು ಎಲ್ಲ ಅಳಿಲುಗಳಿಗೂ ಗಿಲ್ಲುನೇ ಮುಖಂಡ ಅನ್ನೋ ಥರ ಎಲ್ಲರ ಜೊತೆ ಆಡಿಕೊಂಡು ಕುಣ್ಕೊಂಡು ಸರಿಯಾಗಿ 4 ಗಂಟೆಗಳಷ್ಟು ಹೊತ್ತಿಗೆ ಕಿಟಕಿ ಒಳಗಿಂದ ಮನೆಗೆ ಬಂದು ತನ್ನ ಜೋಕಾಲಿಯಲ್ಲಿ ತೂಗಾಡಿಕೊಂಡು ಇರ್ತಾ ಇರ್ತಿತ್ತು. मुझे चौंकाने की इच्छा उसमें न जाने कब और कैसे उत्पन्न हो गई थी. ಗಿಲ್ಲು ಲೇಖಕಿಯವರನ್ನು ಕೆಲವೊಮ್ಮೆ ಗಾಬರಿಗೊಳಿಸುವಂಥ ಕೆಲಸ ಕೂಡ ಮಾಡ್ತಾ ಇರ್ತಿತ್ತು. ಈ ರೀತಿ ಅದರ ಆಟ ಯಾವಾಗ ಹೇಗೆ ಶುರುವಾಯಿತು ಅಂತ ಲೇಖಕಿಯವ್ರಿಗೂ ಗೊತ್ತಿಲ್ಲ. ಕಭಿ ಫೂಲ್ದಾನ್ ಕೆ ಫೂಲೋ ಮೇ ಚಿಪ್ ಜಾತಾ, ಕಭಿ ಪರ್ದೆ ಕಿ ಚನ್ನಟ್ ಮೇ ಅವ್ರ ಕಭಿ ಸೋಂಜುಹಿ ಕಿ ಪತ್ತಿಯೋ ಮೇ. ಅದು ಲೇಖಕಿಯವರನ್ನು ಹೇಗೆಲ್ಲ ಆಟ ಆಡಿಸ್ತಿತ್ತು ಅಂದರೆ ಕೆಲವೊಂದು ಸಲ ಹೂದಾನಿಗಳಲ್ಲಿ ಔತ್ಕೊಂಡು ಕೂತ್ಕೊಂಡ್ಬಿಡ್ತಿತ್ತು, ಕೆಲವು ಸಲ ಮನೇಲಿ ಹಾಕಿರೋ ಸ್ಕ್ರೀನ್ಗಳ ನೆರಿಗೆಗಳ ಮಧ್ಯ ಸೇರ್ಕೊಂಡ್ಬಿಡ್ತಿತ್ತು, ಇನ್ನು ಕೆಲವು ಸಲ ಮಲ್ಲಿಗೆ ಗಿಡದ ಬಳ್ಳಿಗಳಲ್ಲಿ ಸೇರಿಕೊಂಡು ಲೇಖಕಿಯವರನ್ನು ತನ್ನನ್ನು ಹುಡ್ಕೋ ಥರ ಮಾಡ್ತಿತ್ತು. ಮೇರೆ ಪಾಸ್ ಬಹುತ್ ಸೆ ಪಶು ಪಕ್ಷಿ ಹೇ ಅವ್ರು ಉನ್ಕಾ ಮುಜ್ಸೆ ಲಗಾವ್ ಭಿ ಕಮ್ ನಹಿ ಹೇ. ಲೇಖಕಿಯವರು ಅನೇಕ ಪ್ರಾಣಿ ಪಕ್ಷಿಗಳನ್ನು ಸಾಕೊಂಡಿರ್ತಾರೆ. ಆ ಎಲ್ಲ ಪ್ರಾಣಿ ಪಕ್ಷಿಗಳೊಂದಿಗೆ ಲೇಖಕಿಯವರಿಗೆ ಸಲಿಗೆ ಕೂಡ ಏನೂ ಕಡಿಮೆ ಇರಲಿಲ್ಲ. परंतु उनमें से किसी को मेरे साथ मेरी थाली में खाने की हिम्मत हुई है ऐसा मुझे स्मरण नहीं आता. ಆದರೆ ಅಷ್ಟೆಲ್ಲ ಸಲಿಗೆ ಇದ್ರೂ ಸಹ ಆ ಪ್ರಾಣಿಗಳಲ್ಲಿ ಯಾವುದಕ್ಕೂ ನನ್ನ ಜೊತೆಗೆ ನನ್ನ ತಟ್ಟೆಯಲ್ಲಿ ಕೈ ಹಾಕಿ ಊಟ ಮಾಡೋಷ್ಟು ಧೈರ್ಯ ಇರಲಿಲ್ಲ. ಆ ತರಹದ ಯಾವ ಘಟನೆ ಕೂಡ ನನಗೆ ನೆನಪಿಲ್ಲ ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾ ಇದ್ದಾರೆ. ಗಿಲ್ಲು ಇನ್ಮೇ ಅಪವಾದ ಥಾ. ಗಿಲ್ಲು ಇದಕ್ಕೆ ಅಪವಾದದಂತಿರುತ್ತೆ. ಹೇಗೆ ಅಂದರೆ ಮೇ ಜೈಸೆ ಹಿ ಖಾನೆ ಕೆ ಕಮರೆ ಮೇ ಪಹುಂಚ್ತಿ ವಹ ಕಿಟಕಿ ಸೆ ನಿಕಲ್ ಕರ್ ಆಂಗನ್ ಕಿ ದೀವಾರ್ ಬರಾಮದಾ ಪಾರ್ ಕರ್ಕೆ ಮೇಜ್ ಪರ್ ಪಹುಂಚ್ ಜಾತಾ और ಮೇರಿ ಥಾಲಿ ಮೇ ಬೈಠ್ ಜಾನಾ ಚಾಹತಾ. ನಾನು ಯಾವಾಗ ಊಟದ ಕೋಣೆಗೆ ಹೋಗ್ತೀನೋ ಆವಾಗ ಗಿಲ್ಲು ಕೂಡ ಕಿಟಕಿಯಿಂದ ಬಂದು ಅಂಗಳವನ್ನು ದಾಟ್ಕೊಂಡು ಮೇಜಿನ ಮೇಲೆ ಹತ್ತಿ ನನ್ನ ತಟ್ಟೆ ಮುಂದೆ ಕೂತ್ಕೊಂಡ್ಬಿಡ್ತಿತ್ತು. बड़ी कठिनाई से मैंने उसे थाली के पास बैठना सिखाया, जहाँ बैठकर वह मेरी थाली में से एक एक चावल उठाकर बड़ी सफाई से खाता रहता. ತುಂಬ ಕಷ್ಟಪಟ್ಟು ಗಿಲ್ಲುಗೆ ಲೇಖಕಿಯವರು ತಟ್ಟೆ ಮುಂದೆ ಕೂತ್ಕೊಳ್ಳೋದಕ್ಕೆ ಹೇಳ್ಕೊಟ್ಟಿರ್ತಾರೆ. ತಟ್ಟೆ ಮುಂದೆ ಕೂತ್ಕೊಂಡು ಗಿಲ್ಲು ಲೇಖಕಿಯ ತಟ್ಟೆಯಿಂದ ಒಂದೊಂದೇ ಅಗಳು ಅನ್ನವನ್ನು ಎತ್ಕೊಂಡು ಬಹಳ ಅಚ್ಚುಕಟ್ಟಾಗಿ ತಿಂತಾ ಇರುತ್ತೆ. काजू उसका प्रिय खाद्य था और कई दिन काजू न मिलने पर वह अन्य खाने की चीज़ या तो लेना बंद कर देता था या झूले से नीचे फेंक देता था. ಗೋಡಂಬಿ ಇದರ ಇಷ್ಟವಾದಂಥ ತಿಂಡಿ. ಮತ್ತು ಕೆಲವು ದಿನಗಳು ಅದಕ್ಕೆ ತಿನ್ನೋದಕ್ಕೆ ಗೋಡಂಬಿ ಸಿಗದೇ ಇರ್ತಿದ್ರೆ ಬೇರೆ ತಿಂಡಿಗಳನ್ನು ಕೂಡ ತಿನ್ನೋದನ್ನು ನಿಲ್ಲಿಸ್ಬಿಡ್ತಿತ್ತು. ತನ್ನ ಗೂಡಲ್ಲಿ ಇಟ್ಟಿರ್ತಿದ್ದ ತಿಂಡಿಗಳನ್ನು ಕೆಳಕ್ಕೆ ಎಸೆದ್ಬಿಡ್ತಿತ್ತು. ಉಸಿ ಬೀಚ್ ಮುझे मोटर दुर्घटना में आहत होकर ಕುಚ್ ದಿನ್ ಅಸ್ಪತಾಲ್ ಮೇ ರಹನಾ ಪಡ. ಈ ಮಧ್ಯೆ ಲೇಖಕಿಯವರಿಗೆ ಒಂದ್ಸಲ ಅಪಘಾತವಾಗಿ ಪೆಟ್ಟು ಬಹಳ ಆಗಿ ಸ್ವಲ್ಪ ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಉಂಟಾಗತ್ತೆ. उन दिनों जब मेरे कमरे का दरवाज़ा खोल जाता गिल्लू अपने झूल से उतरकर दौड़ता और फिर किसी दूसरे को देखकर तेज़ी से अपने घोंसले में जा बैठता. ಆ ದಿನಗಳಲ್ಲಿ ಯಾರಾದರೂ ಬಂದು ಲೇಖಕಿಯವರ ರೂಮ್ನ ಬಾಗಿಲನ್ನ ತೆಗೆದಾಗ ಗಿಲ್ಲು ತನ್ನ ಜೋಕಾಲೆಯಿಂದ ಎದ್ದು ಓಡ್ಬರ್ತಿತ್ತು. ಮತ್ತು ಬಂದವರು ಬೇರೆ ಯಾರೋ ಅಂತ ಗೊತ್ತಾದ ಮೇಲೆ ಮತ್ತೆ ನಿರಾಶೆಯಿಂದ ಅಷ್ಟೇ ಬೇಗ ಹೋಗಿ ತನ್ನ ಗೂಡಲ್ಲಿ ಕೂತ್ಕೊಂಡ್ಬಿಡ್ತಾ ಇತ್ತು. सब उसे काजू दे जाते, परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले, जिसने ज्ञात होता था कि वह उन दिनों अपना प्रिय खाद्य कितना कम खाता रहा. ಎಲ್ಲರೂ ಅದಕ್ಕೆ ಗೋಡಂಬಿಯನ್ನು ತಂದುಕೊಟ್ಟಿರ್ತಾರೆ. ಆದರೆ ಲೇಖಕಿಯವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ಅದರ ಗೂಡನ್ನು ಕ್ಲೀನ್ ಮಾಡೋದಕ್ಕೆ ಹೋಗಿ ನೋಡಿದಾಗ ಗೂಡಿನ ತುಂಬ ಇದ್ದಂತಹ ಗೋಡಂಬಿಗಳು ಸಿಗ್ತವೆ. ಇದರಿಂದ ಲೇಖಕಿಯವರು ಇಲ್ಲದೇ ಇದ್ದಾಗ ಆ ಪುಟ್ಟ ಅಳಿಲು ತನಗೆ ಇಷ್ಟವಾದಂಥ ಗೋಡಂಬಿಯನ್ನು ಸಹ ಅವರು ಇಲ್ಲದಕ್ಕೆ ಅದು ತಿಂದಿಲ್ಲ ಅಂತ ಲೇಖಕಿಯವರಿಗೆ ಗೊತ್ತಾಗತ್ತೆ. ಮೇರಿ अस्वस्थता में वह तकिए पर सिरहाने बैठकर अपने नन्हे नन्हे पंजों से मेरे सिर और बालों को हवले हवले सहलाता रहता. ಲೇಖಕಿಯವರಿಗೆ ಹುಷಾರಿಲ್ಲದೆ ಇರಬೇಕಾದ್ರೆ ಆ ಪುಟ್ಟ ಅಳಿಲು ಅವರ ಹತ್ರ ಬಂದು ತಲೆದಿಂಬಿನ ಹತ್ರ ಕೂತ್ಕೊಂಡು ಅದರ ಪುಟ್ಟ ಪುಟ್ಟ ಕೈಗಳಿಂದ ಲೇಖಕಿಯವರ ತಲೆ ಮತ್ತು ಕೂದಲುಗಳನ್ನು ಸವರ್ತಾ ಸಮಾಧಾನ पड़सो तरह वर्तिस्ता इरुत्ते. गर्मियों में जब मैं दोपहर में काम करती रहती तो गिल्लू ना बाहर जाता ना अपने झूले में बैठता. वह मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता.
ಬೇಸಿಗೆ ಸಮಯಗಳಲ್ಲಿ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಲೇಖಕಿಯವರು ಕೆಲಸ ಮಾಡ್ಕೊಂಡಿರ್ತಾ ಇರಬೇಕಾದ್ರೆ ಬಿಸಿಲಿನ ಧಗೆಗೆ ಗಿಲ್ಲು ಹೊರಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಹಾಗೆಯೇ ತನ್ನ ಉಯ್ಯಾಲೆಯಲ್ಲೂ ಸಹ ಅದು ಇರ್ತಿರಲಿಲ್ಲ. ಗಿಲ್ಲು ಲೇಖಕಿಯವರು ತಮ್ಮ ಹತ್ರ ಇಟ್ಕೊಂಡಿರ್ತಿದ್ದಂಥ ಒಂದು ನೀರಿನ ಹೂಜಿ ಹತ್ರ ತಣ್ಣಗೆ ಅನ್ನಿಸ್ತಿದ್ರಿಂದ ಅದು ಅಲ್ಲೇ ಇರ್ತಿತ್ತು. ಗಿಲ್ಹರಿयों के जीवन की अवधि 2 वर्ष से अधिक नहीं होती, अतः गिल्लू की जीवन यात्रा का अंत आ ही गया. ಅಳಿಲುಗಳ ಜೀವಿತಾವಧಿ 2 ವರ್ಷಗಳಿಗಿಂತಲೂ ಹೆಚ್ಚಿಗೆ ಇರೋದಿಲ್ಲ. ಹಾಗಾಗಿ ಗಿಲ್ಲುಗೆ 2 ವರ್ಷ ಆಗ್ತಾ ಇದ್ದ ಹಾಗೆ ಅದರ ಜೀವನದ ಯಾತ್ರೆಯ ಅಂತಿಮ ಸಮಯ ಕೂಡ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ದಿನ್ ಭರ್ ಉಸ್ನೆ ನ ಕುಚ್ ಖಾಯಾ ನ ವಹ ಬಾಹರ್ ಗಯಾ. ಆಗ ದಿನಪೂರ್ತಿ ಅದು ಏನನ್ನೂ ತಿನ್ನದೆ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಆಗದೆ ಮನೇಲೇ ಇರ್ತಿತ್ತು. पंजे इतने ठंडे हो रहे थे कि मैंने जागकर हीटर जलाया और उसे उष्णता देने का प्रयत्न किया. ಅಳಿಲಿನ ಕೈಗಳು ಎಷ್ಟು ತಣ್ಣಗಾಗೋದಕ್ಕೆ ಶುರುವಾಯಿತು ಅಂದರೆ ಲೇಖಕಿಯವರು ಹೀಟರ್ನ ಸಹಾಯದಿಂದ ಅದಕ್ಕೆ ಶಾಖ ಕೊಡುವಂಥ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ. ಪರಂತು ಪ್ರಭಾತ್ ಕಿ ಪ್ರಥಮ ಕಿರಣ ಕೆ ಸಾಥ್ ಹಿ ವಹ ಚಿರ ನಿದ್ರಾ ಮೇ ಸೋ ಗಯಾ. ಆದರೆ ಬೆಳಗಿನ ಸೂರ್ಯ ತನ್ನ ಕಿರಣಗಳನ್ನು ಹರಿಸ್ತಾ ಇರೋಂಥ ಸಮಯದಲ್ಲಿ ಗಿಲ್ಲು ತನ್ನ ಜೀವನವನ್ನು ಮುಗಿಸಿ ಚಿರ ನಿದ್ರೆಗೆ ಜಾರಿಬಿಡುತ್ತೆ. ಉಸ್ಕಾ ಝೂಲಾ ಉತಾರ್ ಕರ್ ರಖ್ ದಿಯಾ ಗಯಾ ಹೈ ಔರ್ ಖಿಡ್ಕಿ ಕಿ ಜಾಲಿ ಬಂದ್ ಕರ್ ದಿ ಗಯಿ ಹೈ. ಗಿಲ್ಲು ಇರ್ತಾ ಇದ್ದಂತಹ ಅದರ ಜೋಕಾಲಿ ಅಂತ ಗೂಡನ್ನು ತೆಗೆದು ಇಳಿಸಿ ಎತ್ತಿಟ್ಟಿದ್ದಾರೆ ಮತ್ತು ಕಿಟಕಿ ಪರದೆಯನ್ನು ಮುಚ್ಚಿ ಕಿಟಕಿಯನ್ನು ಕ್ಲೋಸ್ ಮಾಡಿಟ್ಟಿದ್ದಾರೆ. ಪರಂತು ಗಿಲ್ಹರಿयों की नई पीढ़ी जाली के उस पार चिक चिक करती ही रहती है और सोंಜುಹಿ ಖಿಲ್ತಿ ಹಿ रहती है. ಆದರೂ ಸಹ ಬೇರೆ ಅಳಿಲುಗಳು ಮತ್ತು ಹೊಸ ಪೀಳಿಗೆಯ ಅಳಿಲಿನ ಮರಿಗಳು ಮತ್ತೆ ಮತ್ತೆ ಕಿಟಕಿಯ ಆ ಜಾಗದಲ್ಲಿ ಚಿಕ್ ಚಿಕ್ ಅಂತ ಶಬ್ದ ಮಾಡಿಕೊಂಡು ಈಗಲೂ ಸಹ ಸುಳಿದಾಡ್ತಾ ಇರ್ತವೆ. ಮತ್ತು ಮಲ್ಲಿಗೆಯ ಬಳ್ಳಿಗಳಲ್ಲಿ ಹೊಸ ಹೊಸ ಹೂಗಳು ಮತ್ತೆ ಮತ್ತೆ ಬಿಡ್ತಾ ಇದ್ದಾವೆ. ಸೋಂಜುಹಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೇ. ಗಿಲ್ಲುಗೆ ಇಷ್ಟವಾಗಿದ್ದ ಅದು ಸದಾ ಆಟ ಆಡ್ತಾ ಇದ್ದಂತಹ ಆ ಮಲ್ಲಿಗೆ ಹೂವಿನ ಬಳ್ಳಿಯ ಕೆಳಗೇನೆ ಗಿಲ್ಲುವಿನ ಸಮಾಧಿ ಇದೆಯಂತೆ. इसलिए भी कि उसे वह लता सबसे अधिक प्रिय थी, इसलिए भी कि उस लघु घात का किसी वासंती दिन जूही के पीताभ छोटे फूल के रूप में खिल जाने का विश्वास मुझे संतोष देता है. ಹಾಗಾಗಿನೇ ಆ ಮಲ್ಲಿಗೆ ಗಿಡದ ಬಳ್ಳಿ ಎಲ್ರಿಗೂ ಅತ್ಯಂತ ಪ್ರಿಯವಾಗಿದ್ದು. ಇಷ್ಟೇ ಅಲ್ಲದೆ ಈ ಗಿಲ್ಲುವಿನ ಆ ಪುಟ್ಟ ಶರೀರ ಅಥವಾ ಅದರ ನೆನಪು ಮುಂದಿನ ವಸಂತ ಮಾಸದ ದಿನಗಳಲ್ಲಿ ಮಲ್ಲಿಗೆ ಹೂವಿನ ಬಳ್ಳಿಗಳಲ್ಲಿ ಪುಟ್ಟ ಪುಟ್ಟ ಹೂಗಳ ರೂಪದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರುತ್ತೆ ಅನ್ನೋಂಥ ವಿಶ್ವಾಸ ಲೇಖಕಿಯವರಿಗೆ ಬಹಳ ಸಂತೋಷವನ್ನು ತಂದುಕೊಡ್ತಾ ಇತ್ತು. ಹೂವಿನ ರೂಪದಲ್ಲಿ ಗಿಲ್ಲುವನ್ನು ಮತ್ತೆ ನೋಡುವಂತಹ ಭರವಸೆ ಎಷ್ಟು ಚೆನ್ನಾಗಿ ಇದೆ ಅಲ್ವಾ ಮಕ್ಕಳೇ. ಪಾಠ ಕಾ ಆಶಯ. ಈ ಪಾಠದ ಆಶಯ ಏನಂದರೆ ಕೌನ್ ಕಹ ಸಕ್ತಾ ಹೈ ಕಿ ಪಶು ಪಕ್ಷಿ ಭಾವಹೀನ್ ಪ್ರಾಣಿ ಹೈ. ಯಾರು ಹೇಳ್ತಾರೆ ಪ್ರಾಣಿ ಪಕ್ಷಿಗಳು ಯಾವುದೇ ರೀತಿಯಲ್ಲಿ ಭಾವನೆಗಳನ್ನು ಒಳಗೊಂಡಿರೋದಿಲ್ಲ ಅಂತ. ಎಲ್ಲ ಪ್ರಾಣಿಗಳು ಸಹ ಫೀಲಿಂಗ್ಸ್ಗಳಿಗೆ ಖಂಡಿತ ಸ್ಪಂದಿಸ್ತವೆ. वे भी हमारी तरह कभी कभार हमसे भी अधिक भावानुकूल विचारवान और सहृदय ವ್ಯವಹಾರ ಕರ್ತೆ ಹೇ. ಅವುಗಳು ಸಹ ನಮ್ಮ ಥರನೇ ಭಾವಜೀವಿಗಳೇನೆ. ಅವುಗಳು ಸಹ ಯೋಚನೆಯನ್ನು ಮಾಡ್ತವೆ. ಅವುಗಳು ಸಹ ಒಳ್ಳೆ ಹೃದಯದಿಂದ ಮುಗ್ಧ ಮನಸ್ಸಿನಿಂದ ಎಲ್ಲರ ಜೊತೆ ವ್ಯವಹರಿಸ್ತವೆ. महादेवी वर्मा ने एक छोटा सा जीव गिलहरी के बच्चे का रेखांकन कर प्राणी जगत की मानव सहज जीवन शैली का ಪ್ರಭಾವಶಾಲಿ ಚಿತ್ರಣ ಕಿಯಾ ಹೈ. ಲೇಖಕಿ ಮಹಾದೇವಿ ವರ್ಮಾರವರು ಒಂದು ಪುಟ್ಟ ಜೀವ ಅಳಿಲಿನ ಮರಿಯನ್ನು ಸಾಕಿ ಸಲಹತಾರೆ. ಹಾಗೆಯೇ ಪ್ರಾಣಿ ಜಗತ್ತಿನ ಮತ್ತು ಮಾನವ ಜೀವನದ ಶೈಲಿಯನ್ನು ಈ ರೇಖಾಚಿತ್ರದ ಮೂಲಕ ಸ್ವಲ್ಪ ಭಾವನಾತ್ಮಕ ರೀತಿಯಲ್ಲಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. आज के संदर्भ में जहां मानव के स्वार्थ के कारण पशु पक्षी की जातियां लुप्त हो जा रही है. ಇವತ್ತಿನ ದಿನಗಳಲ್ಲಿ ಮನುಷ್ಯನ ಸ್ವಾರ್ಥದಿಂದಾಗಿ ಪ್ರಾಣಿ ಪಕ್ಷಿಗಳ ಜಾತಿಗಳು ಬಹಳಷ್ಟು ಕ್ಷೀಣಿಸ್ತಾ ಬರ್ತಾ ಇದ್ದಾವೆ. वहाँ महादेवी वर्मा जी का यह संस्मरण उनकी रक्षा करने और उनके प्रति प्रेम भाव जगाने की दिशा में एक सार्थक प्रयत्न सिद्ध होता है. ಮಹಾದೇವಿ ವರ್ಮರವರು ತಮ್ಮ ಸ್ಮರಣೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡೋದು ಮತ್ತು ಅವುಗಳನ್ನು ಪ್ರೀತಿಯಿಂದ ಸಲಹಬೇಕು ಅನ್ನೋವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪಾಠದ ರಚನೆಯನ್ನು ಮಾಡಿರೋದು ಒಂದು ಸಾರ್ಥಕವಾದ ಕೆಲಸ ಅಂತ ಹೇಳ್ಬೋದು. ನಿಮಗೆಲ್ಲ ಈ ಪಾಠ ಅರ್ಥ ಆಯ್ತಲ್ವಾ ಮಕ್ಕಳೇ. ಹಾಗಾದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್